ಹೀರೋಯಿನ್. ಆಕ್ಚುಲಿ ನಮ್ಮ ಚಿತ್ರದ ನಾಯಕಿ ನಟಿಯನ್ನ ಪರಿಚಯ ಮಾಡಿಸೋದಕ್ಕೋಸ್ಕರ ನಮಗೆ ಫೇವ್ರೇಟು ಒಂಥರ ಇವ್ರು ಒಂದು ವೈಬ್ಸು, ಎಷ್ಟು ಚೆನ್ನಾಗಿ ಇವರು ಸ್ಕ್ರೀನ್ ಮೇಲೆ ಎಷ್ಟು ಚೆನ್ನಾಗಿ ಕಾಣ್ತಾರೆ, ಎಷ್ಟು ಮುದ್ದಾಗಿ ಕಾಣ್ತಾರೆ ಅಲ್ವಾ. ಸೋಷಿಯಲ್ ಮೀಡಿಯಾಗಳಲ್ಲಿ ತೆಗೆದ್ರೆ ಇವ್ರಿಗೆ ಫ್ಯಾನ್ಸ್ ಫಾಲೋಯಿಂಗ್ ಕರೆಕ್ಟಾಗಿ ಏನು ಕಡಿಮೆ ಇದೆಯಾ, ಅದಕ್ಕೆ ಇವರು ನಮ್ಮ ಹೀರೋಯಿನ್ನ ಕರ್ಕೊಂಡು ಬಂದರೆ ನಮ್ಗೊಂದು ಅದು ವೈಬ್ಸು, ನಮ್ಮ ಸಿನಿಮಾಗೊಂದು ಬ್ಲೆಸ್ಸಿಂಗ್ ಅಂತ ಹೇಳಿ ಅದು ಫಸ್ಟ್ ಟೈಮ್ ಚಮಕ್ ಅದು ನಾನೇ ತಗೊಂಡ್ಬಿಟ್ಟೆ, ಗೊತ್ತಾಗ್ಲಿಲ್ಲ. ಸೊ ಇವಾಗ ನಂಗೆ ಏನೋ ಗಿಮಿಕ್ ಮಾಡ್ತಾರೆ ಅಂತ, ಬಟ್ ಇಷ್ಟು ಬ್ಯೂಟಿಫುಲ್ ಆಗಿ ನಾನೇ ಬ್ಲಶ್ ಆಗೋದು. ಹೌದು, ಒಂದು ಎರಡಾಯ್ತು, ಈಗ ಮೂರನೇ ಸಲ ರಿಯಲ್ ಅಥವಾ ಹೆಂಗೆ ಅಂತ ನನಗೆ ಎಸ್. ಈಗ ನಮ್ಮ ಸೋನಾಲ್ ಮೇಡಮ್ ಅವರು ನಮ್ಮ ಆಶಾ ಅಂತ ಕ್ಯಾರೆಕ್ಟ್ರು, ಆಶಾ ಬಾರಮ್ಮ ಒಂದ್ಸಲ ಅಂತಂದ್ರೆ ಬಂದ್ಬಿಡ್ತಾರೆ, ನಾನೇ ಹೋಗಿ ಕರ್ಕೊಂಡು. ಹೌದಾ? ಓಕೆ, ಸೂಪರ್. ಲೋ ನವೀನಾಸ್ ಸಿನಿಮಾ ತಂಡಕ್ಕೆ ಆಲ್ ದಿ ವೆರಿ ಬೆಸ್ಟ್. ಫಸ್ಟ್ ಸಾಂಗ್ ತುಂಬ ಇಷ್ಟ ಆಯಿತು, ಸೆಕೆಂಡ್ ಸಾಂಗ್ ಕೇಳಾಯಿತು, ಎಂಟ್ರಿಯಲ್ಲೇ ತುಂಬ ಬ್ಲಶ್ ಆದೆ ನಾನು. ವೆರ್ ಇಸ್ ನವೀನ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಏನು ಹೀರೋಯಿನ್ ಅಲ್ಲದಿದ್ದರೂ ಅದೊಂದು ಫೀಲ್ ಕೊಟ್ರಿ ಮಧ್ಯದಲ್ಲಿ, ಥ್ಯಾಂಕ್ ಯು. ಬಟ್ ಎನಿವೇ, ಐ ಆಮ್ ವೆರಿ ಎಕ್ಸೈಟೆಡ್ ಟು ವಾಚ್ ದಿಸ್ ಸಾಂಗ್ ಆ್ಯಂಡ್ ವೆಲ್ಕಮ್ ಟು ದ ಫಿಲ್ಮ್ ಇಂಡಸ್ಟ್ರಿ, ಹಾರ್ಟಿಲಿ ವೆಲ್ಕಮ್. ಲೋ ನವೀನಾಸ್ ಸಿನಿಮಾದ 2ನೇ ಹಾಡು ಲಾಂಚ್ ಮಾಡಿ. ವ್ಯೂಸ್ ಕೊಡಾಣೆ ಹಾಡಿಗಾಗಿದೆ, ಮತ್ತೆ ಎಲ್ಲ ಕಡೆನೂ ಒಂದು ಸಕ್ಸಸ್ಫುಲ್ ಜರ್ನಿ ಮಾಡ್ತಾ ಇದ್ದೀವಿ ನಾವು ಹಾಡು ಜೊತೆ ಕಾರ್ಯಕ್ರಮಗಳು. ಈಗ 2ನೇ ಹಾಡಿಗೆ ಎಲ್ಲರೂ ಸಾಕ್ಷಿಯಾಗಿದ್ದೀರಾ. ಎಲ್ಲರೂ ಬಂದಿರುವಂತಹ ನಮ್ಮ ಎಲ್ಲ ಮಾಧ್ಯಮ ಬಳಗದ ಕುಟುಂಬ ಬಳಗದವರಿಗೆ ಮತ್ತು ಸ್ನೇಹಿತರಿಗೆ ಮತ್ತು ಗಣ್ಯರಿಗೆ ನನ್ನ ನಮಸ್ಕಾರಗಳು. ಈಗ ತಾನೇ ಈಗ ಈ ಸಾಂಗ್ ರಿಲೀಸ್ ಆಗಿದೆ ಅಣ್ಣ, ಸಾಂಗ್ ನೋಡಿದ್ದೀರಾ, ನಿಮ್ಮ 2 ಮಾತು, 2 ಅನಿಸಿಕೆ. ಬಹಳ ಸುಂದರವಾಗಿ ಇದನ್ನು ನಿರೂಪಣೆ ಮಾಡ್ತಾ ಇರ್ತಕ್ಕಂಥ ನಮ್ಮ ಅನುಪಮ ಭಟ್ರವರು ಇದ್ರ ಬಗ್ಗೆ ಬಹಳ ಚೆನ್ನಾಗಿ ಹೇಳಿದ್ದಾರೆ. ಬಹುಶಃ ನಾವೆಲ್ಲ ಕುಳಿತಿದ್ರೆ, ನಾವೆಲ್ಲ ಸಣ್ಣ ಮಕ್ಕಳಾಗಿದ್ದಾಗ ಇನ್ನೂ ಹಳ್ಳಿ ಇತ್ತು ಬೆಂಗಳೂರಲ್ಲಿ, ಅಲ್ಲಿ ನಾವು ಆಡಿದಂಥ ಆಟಗಳು, ಅಲ್ಲಿ ಬೆಳೆದಂಥ ರೀತಿ ಎಲ್ಲವನ್ನು ಕೂಡ ಅತ್ಯಂತ ಸಮರ್ಪಕವಾಗಿ ಜನರಿಗೆ ಈಗಿರ್ತಕ್ಕಂಥ ಒಂದು ಜನ್ರೇಷನ್ಗೆ ಮುಟ್ಟಿಸ್ತಕ್ಕಂಥ ಪ್ರಯತ್ನ ನವೀನ್ ಮಾಡಿದ್ದಾರೆ. ಅದು ಬಹಳ ಯಶಸ್ವಿ ಆಗುತ್ತೆ. ಅದರಲ್ಲೂ ಕೂಡ ಸ್ವಲ್ಪ ದಿವಸಗಳ ಹಿಂದೆ ಚಿಕ್ಕ ಸಾಂಗ್ಗಳು ಬಂದಿದ್ದಾಗ ಮೊದಲನೇ ಹಾಡನ್ನ ವಾಟ್ಸಪ್ಪಲ್ಲಿ ನನಗೆ ಕಳಿಸ್ಕೊಟ್ಟಿದ್ದರು. ನಮ್ಮ ಮನೆಯವರೆಲ್ಲರೂ ಕೂಡ ಅದನ್ನು ಎಷ್ಟು ಸಾರಿ ಕೇಳಿದೋ ಗೊತ್ತಿಲ್ಲ, ಎಲ್ಲರೂ ಕೂಡ ಅತ್ಯಂತ ಖುಷಿಪಟ್ಟಿರ್ತಕ್ಕಂಥ ಒಂದು ಹಾಡದು. 2ನೇ ಹಾಡು ಏನು ಹೇಳಬೇಕು ಗೊತ್ತಿಲ್ಲ. ಅವ್ರು ಹೇಳ್ದಂಗೆ ಎಷ್ಟು ಜನ ಹೆಣ್ಮಕ್ಳಿಗೆ ಅದು ತುಂಬಾ ಓವರ್ ಅಟ್ರಾಕ್ಟ್ ಆಗುತ್ತೋ ಗೊತ್ತಿಲ್ಲ. ಬಿಕಾಸ್ ಎವ್ರಿಬಡಿ ಎಕ್ಸ್ಪೆಕ್ಟ್ಸ್, ಕೈ ತೊಳ್ಕೊಂಡೇ ಮುಟ್ಟಬೇಕು ಅಂತಕ್ಕಂಥ ಒಂದು ಎಕ್ಸ್ಪೆಕ್ಟೇಷನ್ನ ಕ್ರಿಯೇಟ್ ಮಾಡಿದ್ದೀರಿ ನೀವು. ಅಷ್ಟೊಂದು ಇಂಪ್ಯಾಕ್ಟ್ಫುಲ್ ಸಾಂಗ್ ಇದು. ಭಾಳ ಹೆಚ್ಚಿನ ಒಂದು ಜನಪ್ರಿಯತೆ ಪಡೆಯೋದ್ರಲ್ಲಿ ಯಾವುದೇ ಒಂದು ಸಂಶಯವಿಲ್ಲ. ಏನು 7.5 ಕೋಟಿ ಅಂತ ಹೇಳಿದ್ರಿ, ಬಹುಶಃ ಈ ಸಾಂಗು ಎಲ್ಲ ಹೆಣ್ಮಕ್ಳು ನೋಡ್ತಾರೆ, ಎಲ್ಲರೂ ಯಂಗ್ಸ್ಟರ್ಸ್ ಎಲ್ಲರೂ ಇದನ್ನು ನೋಡ್ತಾರೆ. 10 ಕೋಟಿಯನ್ನು ಮೀರುತ್ತೆ. ಭಾಳ ಒಳ್ಳೆಯದಾಗಲಿ. ಈ ಸಿನಿಮಾ ಅತ್ಯಂತ ಯಶಸ್ವಿಯಾಗಿ ಜನರ ಮನಸ್ಸನ್ನು ಮುಟ್ತಕ್ಕಂಥ ಕೆಲಸ ಆಗಲಿ. ನವೀನ್ ಅವರ ಪ್ರಯತ್ನ, ಈಗ ತಾನೇ ಇಂಟ್ರೊಡ್ಯೂಸ್ ಆಗಿರ್ತಕ್ಕಂತಹ ವರ್ಷ ಅವರ ಒಂದು ಪ್ರಯತ್ನ ಚೆನ್ನಾಗಾಗಲಿ. ಭಾಳ ಒಳ್ಳೆಯ ಒಂದು ಪ್ರಯತ್ನ ಇದು. ಚಿಕ್ಕಸ್ವಾಮಿಗಳು ಯಾವುದಕ್ಕೆ ಕೈ ಹಾಕಿದ್ರು ಕೂಡ ಅದು ಯಾವತ್ತೂ ಫೇಲ್ಯೂರ್ ಆಗೋದೇ ಇಲ್ಲ. ಅದು ನಮಗೆಲ್ಲ ಅವ್ರ ಸ್ನೇಹಿತರಾಗಿದ್ದು ನಮಗೆಲ್ಲ ಭಾಳ ಚೆನ್ನಾಗಿ ಗೊತ್ತಿದೆ. ಅವ್ರು ಏನೇ ಒಂದು ಪ್ರಾಜೆಕ್ಟ್ ಕೈ ತೆಗೆದುಕೊಂಡ್ರು ಕೂಡ ಅದು ಅತ್ಯಂತ ಯಶಸ್ವಿಯಾಗಿ ಅದು ಬಂದಿರತಕ್ಕಂಥದ್ದು ನಮಗೆಲ್ಲ ಸಾಕ್ಷಿಭೂತವಾಗಿದೆ. ಇದು ಅಷ್ಟೇ, ಯಾವುದೇ ರೀತಿಯಲ್ಲೂ ಕೂಡ ಯಾರು ಯೋಚನೆ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಕರ್ನಾಟಕದ ಜನತೆಯ ಹೃದಯವನ್ನು ಭಾಳ ಚೆನ್ನಾಗಿ ಇದು ಮುಟ್ಟುತ್ತೆ ಅಂತಕ್ಕಂಥ ಒಂದು ವಿಶ್ವಾಸ ನಮಗೆಲ್ಲ ಇದೆ. ಮತ್ತೊಮ್ಮೆ ಈ ತಂಡದ ಎಲ್ಲರಿಗೂ ಕೂಡ ಶುಭಗಳನ್ನು ಕೋರುತ್ತಾ, ನವೀನ್ ಹಾಗೂ ವರ್ಷ ಅವರಿಗೆ ಒಳ್ಳೆಯದಾಗಲಿ. ಅವರ ತಂಡದ ಎಲ್ಲರೂ ಕೂಡ ನಿರ್ದೇಶಕರು ಎಲ್ಲರಿಗೂ ಕೂಡ ನಾನು ಭಾಳ ಅದು ಇದೊಂಥರ ದೇ ಡೋಂಟ್ ಲುಕ್ ಲೈಕ್ ಏನೋ ಒಂಥರ ಸಿನಿಮಾ ಮಾಡ್ತಾಯಿದ್ದೀವಿ ಅನ್ನತಕ್ಕಂಥ ಜನ ಥರ ಕಾಣಿಸೋದೇ ಇಲ್ಲ. ಎಲ್ಲರೂ ಕೂಡ ಏನೋ ಒಂದು ಟೋಟಲ್ ಇನ್ವಾಲ್ವ್ಮೆಂಟನ್ನು ಡೈರೆಕ್ಟರ್ ನೋಡಿದಾಗ ಹೇಳ್ತಾ ಇದ್ದೆ, ಆ ಒಂದು ಫೀಲೇ ಇಲ್ಲ. ಸೊ ಇಟ್ಸ್ ಲೈಕ್ ಎ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್, ಇಟ್ಸ್ ಎ ಫ್ಯಾಮಿಲಿ ಪ್ರೊಡಕ್ಷನ್, ಇಟ್ಸ್ ಎ ಫ್ಯಾಮಿಲಿ ಆ್ಯಕ್ಟಿವಿಟಿ. ಎಲ್ಲ ಚೆನ್ನಾಗಾಗಲಿ, ಒಳ್ಳೆಯದಾಗಲಿ, ಶುಭ ಆಗಲಿ ಅಂತ ಹಾರೈಸಿ ನಾನು ಮುಗಿಸ್ತೇನೆ. ನಮಸ್ಕಾರ, ಜೈ ಹಿಂದ್.